ನಮಗೆ ಪ್ರಾಣ ಜೀವಾಳವಯ್ಯ. ಈಗ ಸಮಯ ಸರಿಯಾಗಿ 9 ಗಂಟೆ. ನನ್ನ ಗ್ಯಾರಂಟಿ 10 ನಿಮಿಷ ಅವರು ಕೊಟ್ಟಿದ್ದಾರೆ. 10 ನಿಮಿಷದಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅದು ನಾನು ಇವಾಗ ಕೊಡ್ತಾ ಇರುವ ಗ್ಯಾರಂಟಿ. ಇವತ್ತು ಭಾನುವಾರ, ಮಾಧ್ಯಮಗಳಲ್ಲಿ ಒಳ್ಳೊಳ್ಳೆ ಬ್ರೇಕಿಂಗ್ ನ್ಯೂಸ್ ಇರುತ್ತೆ. ಗಂಡಸರಿಗೆ, ಹೆಣ್ಣು ಮಕ್ಕಳಿಗೆ ಕಾಮಿಡಿ, ಕಿಲಾಡಿಗಳು, ಸೂಪರ್ ಸ್ಟಾರು, ಸೂಪರ್ ಮದರ್, ಬಹಳ ಎಲ್ಲ ಕಾರ್ಯಕ್ರಮಗಳು ಇದ್ದರೂ ಕೂಡ ಅಭಿಮಾನದಿಂದ ಪ್ರೊಫೆಸರ್ ಸಿದ್ದು ಅವರ ಹಾರೈಕೆಗಾಗಿ ಇಲ್ಲಿ ಬಂದಿರುವ ಮತ್ತು ಈ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲರಿಗೂ ಶರಣಾರ್ಥಿಗಳು. ಯಾಕೆ ಅಂದರೆ ತಲೆಗಳು ಮುಖ್ಯ ಆಗೋದಿಲ್ಲ, ತಲೆ ಇರೋರು ಮುಖ್ಯ ಆಗ್ತಾರೆ. ಆ ಕಾರಣಕ್ಕೆ ಬಂದಿರುವ ಎಲ್ಲರೂ ಕೂಡ ತಲೆ ಇರೋರು ಅಂತ ಭಾವಿಸುತ್ತಾ, ಅತ್ಯಂತ ಸಿದ್ದು ಅವರೇ ಹೇಳ್ದಾಗೆ ಅತ್ಯಂತ ಸಂಕೀರ್ಣವಾದ ಸಮಯದಲ್ಲಿ ನಾವು ಇದ್ದೀವಿ. ಯಾಕೆಂದರೆ ನೋಡಿ, ಇಲ್ಲಿರೋರೆಲ್ಲ ಹೆಚ್ಚು ಕಡಿಮೆ ಮಧ್ಯವಯಸ್ಕರೇ. ಕೆಲವರನ್ನು ಹೊರತುಪಡಿಸಿ ನಿವೃತ್ತಿಯ ಅಂಚಿನಲ್ಲಿರೋರೇ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಯುವಕರು ತುಂಬ ಕಡಿಮೆಯಲ್ಲಿದ್ದಾರೆ. ಅದು ಮೊದಲನೆಯ ಡೇಂಜರ್ ಝೋನ್. ಎರಡನೆಯ ಡೇಂಜರ್ ಝೋನ್ ನಿಮಗೆಲ್ಲ ಗೊತ್ತಿದೆ. ನೋಡಿ, ಗಾಳಿ ಬೀಸ್ಕೋತಾ ಇದ್ದೀರಿ. ಉತ್ತರ ಭಾರತದ ಒಂದು ಕಡೆ 56 ಡಿಗ್ರಿ ಸೆಲ್ಸಿಯಸ್ ಆಗಿದೆ, 56 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ 42, 43, 45, 52 ಆಗ್ತಾ ಇದೆ. ಮುಂದಿನ ವರ್ಷ ಕಡಿಮೆ ಆಗುತ್ತೆ ಅಂತ ಅನ್ಕೋಬೇಡಿ, ಅದೇನು ಅಷ್ಟು ಸುಲಭ ಅಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದಲ್ಲಿರುವ ಕಿಡ್ನಿ, ಹಾರ್ಟ್ಗಳೆಲ್ಲ ಏನಾಗ್ಬೋದು ಯೋಚನೆ ಮಾಡಿ. ಎಲ್ಲೋ ಗುಲ್ಬರ್ಗದಲ್ಲಿ ಆಮ್ಲೆಟ್ ಹಾಕಿದ್ರಂತೆ, ಇನ್ನು ಕೆಲವು ಕಡೆ ನೀರೆಲ್ಲ ಬಾಯ್ಲಾಗ್ತಾ ಇದೆ. ಒಬ್ಬರು ವೆಟರ್ನರಿ ಡಾಕ್ಟ್ರ್ ಹೇಳ್ತಾ ಇದ್ರು, ನಾವು ಹಸುಗಳನ್ನು 18, 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಡಬೇಕಾಗಿತ್ತು, ಈಗ ಅದು 30ವರೆಗೂ ಕಾಪಾಡಿದ್ವಿ, 30 ಮೇಲೆ ಬಹಳ ಹಸುಗಳು ಸತ್ತೋಗ್ಬಿಟ್ವು ಸರ್ ಅಂಥೇಳಿ ಹೇಳ್ತಾ ಇದ್ರು. ಅದು ಅಲ್ಲಿ. ಇನ್ನೊಂದು 29 ವರ್ಷದ ಹುಡುಗನಿಗೆ 10 ಲಕ್ಷ ಜನ ಓಟ್ ಹಾಕಿ ನೀನು ಈ ದೇಶದ 545 ಜನದಲ್ಲಿ ಒಬ್ಬ ಸಂಸದನಾಗಯ್ಯ ಅಂತ ಹೇಳಿದ್ರೆ, ಅವನು ಕೀಚಕನಾಗಿ ಮಹಿಳೆಯರಿಗೆ ಕೊಟ್ಟ 33% ಕಾಡಿ ಬೇಡಿ ಕರ್ಕೊಂಬರ್ಬೇಕು ನೀವು. ಈ ರೀತಿ ಸಂಸದನನ್ನು ಆಯಿಸಿ ಈ ರೀತಿ ಘಟನೆಗಳು ನಡೆದಾಗ ಆ ಸಂಸದರು ಕೂಡ ಮಹಿಳೆಯರಿಗೆ ನೀವು 33 ಅಲ್ಲ 50% ಕೊಟ್ಟರು ಜನನೇ ಇರೋದಿಲ್ವಲ್ಲ, ಎಲ್ಲಿಂದ ಕರ್ಕೊಬರ್ತೀರಿ? ಆ ಒಂದು ಪರಿಸ್ಥಿತಿ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ನಡೆ ಮತ್ತು ನುಡಿ ಜವಾಬ್ದಾರಿ ಬಹಳವಾಗಿ ಹೆಚ್ಚುತ್ತಾ ಇದೆ. ಅದಕ್ಕೆ ಅವರು ನಿವೃತ್ತಿ ಅಲ್ಲ, ಇದು ಅವರ ಪ್ರಾರಂಭ. ಪ್ರೊಫೆಸರ್ ಸಿದ್ದು ಅವರು ನಾನು ನಿವೃತ್ತನಾಗ್ತಿದ್ದೀನಿ ಅಂತೇಳಿ ಸಮಕಾಲೀನ ಸಮಸ್ಯೆಗೆ ನಿವೃತ್ತಿ ಅಲ್ಲ, ಇದು ಪ್ರಾರಂಭ. ಇದು ಬಹಳ ದೊಡ್ಡ ಹೋರಾಟಕ್ಕೆ ನೀವು ಸಿದ್ಧರಾಗಬೇಕಾಗುತ್ತೆ. ಯುವಕರ ಮೇಲೆ ನಂಬಿಕೆ ಸಾಧ್ಯವೂ ಇಲ್ಲ. ನಾವು ಮಧ್ಯವಯಸ್ಕರು ಏನಾದ್ರೂ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಜೊತೆಗೆ ಈ ವರ್ಷ ಒಂಥರ ವಿಶಿಷ್ಟವಾದ ವರ್ಷ. ಯಾಕೆ ಅಂದರೆ ಸುಮಾರು 9 ಶತಮಾನಗಳ ನಂತರ ನಮಗೆ ಅಧಿಕೃತವಾಗಿ ಒಬ್ಬ ಸಾಂಸ್ಕೃತಿಕ ನಾಯಕ, ಈ ಮಣ್ಣಿನ ಎಲ್ಲ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿಯನ್ನು ಸರ್ಕಾರ ಅಧಿಕೃತವಾಗಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಜಗತ್ತಿನಲ್ಲಿ ಎಲ್ಲರೂ ಮಾನವ ಧರ್ಮವನ್ನು ಬೋಧಿಸಿದ್ರೆ ಆ ವ್ಯಕ್ತಿ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿದಂತಹ ಒಬ್ಬ ವ್ಯಕ್ತಿ ಬಸವಣ್ಣ. ಅಂತಹ ವ್ಯಕ್ತಿಯ ನಾಯಕತ್ವವನ್ನು, ಆ ನಾಯಕತ್ವದ ಗುಣಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗಿದೆ. ಆತಂದು ಬಸವಣ್ಣ ಚಿಂತನೆಗಳಲ್ಲಿ ಬಹುದೊಡ್ಡದಾಗಿ ನಾವು ಅನುಸರಿಸಬೇಕಾಗಿರೋದು ನಡೆ ನುಡಿ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲೂ ನಡೆ ನುಡಿಯನ್ನು ನಾವು ಮರಿತಾ ಇದ್ದೀವಿ. ಮಾತೇ ಬೇರೆ, ಬರಹವೇ ಬೇರೆ, ಬದುಕೇ ಬೇರೆ ಆಗೋದ್ರೆ ತಿನ್ನುವ ಆಹಾರ, ನೀರು, ಗಾಳಿ ಎಲ್ಲವೂ ನೋಡಿ. 40 ವರ್ಷಗಳ ಹಿಂದೆ ನನಗೆ ಜ್ಞಾಪಕ ಇದೆ, ನಾವು ಆಟ ಆಡ್ಬಿಟ್ಟು ಬಂದರೆ
ಒಂದು ಬಿಂದಿಗೆ ನೀರು ಕುಡಿತಾ ಇದ್ರಿ, ಏನೋ ಇವನು ಮನೆಯಲ್ಲಿರೋ ನೀರೆಲ್ಲ ಕುಡಿತಾ ಇದ್ದಾನೆ ಅಂತ ಹೇಳಿದ್ರು. ಒಂದು ಬಿಂದಿಗೆ ನೀರನ್ನು 40 ವರ್ಷಗಳ ಹಿಂದೆ ಆಟ ಆಡ್ಕೊಬಂದು ಹುಡುಗ ಕುಡಿತಾ ಇದ್ದ. ಅದಾದಮೇಲೆ ಚೆಂಬು ಅಥವಾ ತಂಬಿಗೆ ಅಂತಾರಲ್ಲ, ಅದ್ರ ತುಂಬ ಘಟ ನೀರು ಕುಡಿತಾ ಇದ್ವಿ. ಆಮೇಲೆ 1 ಲೀಟ್ರ್ ಬಾಟ್ಲುಗಳು ಬಂತು, ಆಚೆ ಕಡೆ ಹೋದರೆ 1 ಲೀಟ್ರ್ ಬಾಟ್ಲುಗಳಲ್ಲಿ ನೀರು ಕುಡಿತಾ ಇದ್ವಿ ನೋಡಿ, ನಮ್ಮ ಕಣ್ಮುಂದೆನೆ. ಅದಾದಮೇಲೆ ಸ್ವಲ್ಪ ವರ್ಷಗಳಿಗೆ 1/2 ಲೀಟ್ರ್ ಬಾಟ್ಲು ಬಂದ್ಬಿಡ್ತು. ನೀರಿಗೆ 1/2 ಲೀಟ್ರ್ ಬಾಟ್ಲು, ನಮ್ಗೆ ಆಶ್ಚರ್ಯ ಆಗೋದು ಇದೆಯಾ 1/2 ಲೀಟ್ರ್ ಬಾಟ್ಲು ಅಂತ. ಕೊನೆಗೆ ವಿಮಾನದಲ್ಲಿ 200 ml ಬಾಟ್ಲು ಬಂದಿದೆ, 200 ml ಬಾಟ್ಲು ಬಂದಿದೆ. ಇನ್ನೊಂದು 10 ವರ್ಷಕ್ಕೆ ಏನಾಗ್ಬೋದು ನೋಡಿ, 10 ಮಿಲಿಲೀಟ್ರು ನೀರು ಬರ್ತಾ ಇದೆ. ಅಂದರೆ ಸಂಕುಚಿತವಾಗಿದೆ ನಮ್ಮ ಮನಸ್ಸುಗಳು, ದೇಹ, ಆರೋಗ್ಯ, ಆಯಸ್ಸುಗಳು. ಮೊದಲು 60-70 ವರ್ಷದವ್ರು ಸತ್ತರೇನೆ ಏನು ಇನ್ನೂ ಚಿಕ್ಕ ಹುಡುಗ ಸತ್ತೋಗ್ಬಿಟ್ಟ ಅಂತ ಇದ್ರು. ಈಗ 20-30 ಆದ್ರೂ ಇಲ್ಲ, ಅಷ್ಟೇ ಆಯಸ್ಸು, ಅಷ್ಟೇ ಬರೆದಿದ್ದು ಅಂತ ಇದ್ದೀರಿ. ನಮ್ಮ ಕಣ್ಣು ಮುಂದೆನೇ ಎಲ್ಲ ಪಟ ಅಂತ ಹೋಗ್ತಿದ್ದಾರೆ. ಯಾಕೆ ಅಂದರೆ ನಾಳೆ ಮಠದಲ್ಲಿ ಶ್ರಮ ಸಂಸ್ಕೃತಿ ಬಗ್ಗೆನೇ ಮಾತಾಡೋದಿದೆ. ಇವತ್ತು ಸಮಯ ಕಡಿಮೆ ಇದೆ. ಗ್ರಾಹಕ ಸಂಸ್ಕೃತಿ ನಮ್ಮನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಗ್ರಾಹಕರಾಗಿದ್ದೀವಿ, ನಾವೆಲ್ಲರಿಗೂ ಗ್ರಾಹಕರಾಗಿದ್ದೀವಿ. ಆಗಲೇ ದಿನೇಶ ಮಿನ್ಮಠ್ ಅವ್ರು ಹೇಳಿದಾಗೆ ನಾವು ಗ್ರಾಹಕರು. ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಗ್ರಾಹಕರು, ಡಾಕ್ಟರ್ಗಳಿಗೆ ರೋಗಿಗಳು ಗ್ರಾಹಕರು, ಮಠಗಳಿಗೆ ಭಕ್ತರು ಗ್ರಾಹಕರು. ಎಲ್ಲರೂ ನಾವು ಗ್ರಾಹಕ ಸಂಸ್ಕೃತಿಯ ಹಿಂದೆ ಹೋಗಿ ಇವತ್ತು ಭತ್ತ ಬೆಳೆಯುವ ರೈತ ಆತ್ಮಹತ್ಯೆ ಮಾಡ್ಕೋತಾನೆ, ಜೋಳ ಬೆಳೆಯುವ ರೈತ ಸಾಲಗಾರ ಆಗ್ತಾನೆ, ಅಕ್ಕಿ ಮಾರುವ ವ್ಯಾಪಾರಿ ಶ್ರೀಮಂತ ಆಗ್ತಾನೆ, ಜೋಳದಿಂದ ಪಾಪ್ಕಾರ್ನ್ ಮಾಡುವ ವ್ಯಾಪಾರಿ ಇವತ್ತು ದೊಡ್ಡ ಶ್ರೀಮಂತ ಆಗ್ತಾನೆ. ನೋಡಿ, ಶ್ರಮ ಸಂಸ್ಕೃತಿಯನ್ನು ಮರೆತು ನಾವು ಗ್ರಾಹಕ ಸಂಸ್ಕೃತಿ ಬಂದರೆ ವ್ಯಾಪಾರ ಆಗಬೇಕಷ್ಟೇ. ರೋಗಿಷ್ಠರು ತಿನ್ನುವ ಪಿಜ್ಜಾ ಬರ್ಗರ್ಗಳಿಗೆ 400-300 ರೂಪಾಯಿ ಕೊಟ್ಟು ತಿಂತೀವಿ. ಆಗೆಲ್ಲ ಜ್ವರ ಬಂದರೆ ಆ ಬ್ರೆಡ್ನ ಕೊಡ್ತಾ ಇದ್ರಲ್ಲ, ಅದನ್ನು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗಳೆಲ್ಲ ಮಾಯ ಆಗೋಗ್ತಿದ್ದಾವೆ. ಎಂತಹ ಬೆಟ್ಟ ಕಾಡಿನ ಮಧ್ಯೆ ಕೂಡ ನಿಮಗೆ ಪೆಪ್ಸಿ, ಕೋಕ್ ಸಿಗುತ್ತೆ, ಅಲ್ಲೆಲ್ಲೂ ಎಳನೀರುಗಳು ಬರೀ ಆಸ್ಪತ್ರೆ ಪಕ್ಕ ಇಡ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಎಷ್ಟು ಮಟ್ಟಿಗೆ ನಾವು ವ್ಯಾಪಾರೀಕರಣ ಆಗ್ತೀವಿ. ಮನುಷ್ಯ ಸಂಬಂಧಗಳು ಎಲ್ಲ ಮನುಷ್ಯ ಸಂಬಂಧಗಳು, ಯಾರೇ ಒಬ್ಬ ಅಣ್ಣ, ತಮ್ಮ, ಅಕ್ಕ, ತಂಗಿ, ಕೌಟುಂಬ ವ್ಯವಸ್ಥೆಗಳು ಎಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ತಾ ಇದೆ. ಚುನಾವಣೆಯೂ ವ್ಯಾಪಾರೀಕರಣ ಆಗೋಗಿದೆ. ಮತ್ತು ಇಲ್ಲಿ ಯಾರ ಭವಿಷ್ಯಕ್ಕೆ ನಾವು ಏನು ಮಾಡೋದು ಹೇಳಿ? ಭವಿಷ್ಯವನ್ನು ಎಲ್ಲ ಅಂದ್ಕೊಂಡಿರ್ಬೋದು ನಾವೆಲ್ಲ. ಒಳ್ಳೆ ಶೂ ಇದೆ ನಮ್ಮ ಹತ್ರ, ಒಳ್ಳೆ ಬಟ್ಟೆ ಇದೆ, ಒಳ್ಳೆ AC ಇದೆ, ಮನೆಗೆ ಒಳ್ಳೆ ಟೈಲ್ಸ್ ಹಾಕ್ತಿದ್ದೀವಿ, ಒಳ್ಳೆ ಕಮೋಡ್ ಇದೆ, ಎಲ್ಲವೂ ಇದೆ. ಆದರೆ ಒಳ್ಳೆ ಗಾಳಿ, ನೀರು, ಆಹಾರ, ನಿಮ್ಮ ಆರೋಗ್ಯಗಳೇ ಸರಿ ಇಲ್ಲ. ಇಡೀ ಪಾದಯಾತ್ರೆಯಲ್ಲಿ ಯಾರ ಮನೆಗೆ ಹೋದ್ರೂ ಒಂದು ದೊಡ್ಡ ಬಾಕ್ಸ್ ಇರೋದು, ಮೆಡಿಸಿನ್ ಬಾಕ್ಸ್ಗಳಿದ್ದಾವೆ. ಭಾರತದ 100 ಶ್ರೀಮಂತ ಕಂಪನಿಗಳಲ್ಲಿ 30 ಕಂಪನಿಗಳು ಮೆಡಿಕಲಿ ಮತ್ತು ಆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಂಪನಿಗಳೇ ಇವತ್ತು ಆ ಶ್ರೀಮಂತ ಕಂಪನಿಗಳಾಗ್ತಾ ಇದ್ದಾವೆ. ಅಂದರೆ ನಾವೆಲ್ಲರೂ ರೋಗಿಷ್ಠರಾಗ್ತಾ ಇದ್ದೀವಿ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ದ ಮೆಡಿಕಲ್ ಸೈನ್ಸ್ ಈಸ್ ಸೋ ಅಡ್ವಾನ್ಸ್ಡ್ ದಟ್ ಓನ್ಲಿ ಫ್ಯೂ ಹೆಲ್ತಿ ಪೀಪಲ್ ಈಸ್ ಲಿವಿಂಗ್ ಇನ್ ದಿಸ್ ಅರ್ತ್ ಅಂತ. ಅಂದರೆ ವೈದ್ಯಕೀಯ ಕ್ಷೇತ್ರ ತುಂಬ ಆಧುನಿಕವಾಗ್ತಿದೆ, ಆದರೆ ಆರೋಗ್ಯವಂತರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ ಅಂತ. ವೈದ್ಯಕೀಯ ಕ್ಷೇತ್ರ ಮುಂದುವರಿಯುತ್ತೆ, ಆರೋಗ್ಯ ಕ್ಷೇತ್ರ ಕಡಿಮೆ ಆಗುತ್ತೆ. ಕರ್ನಾಟಕ ಸರ್ಕಾರದ ಒಂದು ಆರೋಗ್ಯ ವರದಿಯ ಪ್ರಕಾರ ಮೋರ್ ದೆನ್ 80% ಸಿಸೇರಿಯನ್ ಆಗ್ತಾ ಇದೆಯಂತೆ. ಎಲ್ಲಿ ಒಂದು 10-20% ಆಗ್ತಾ ಇತ್ತು, ಇವತ್ತು 80% ಸಿಸೇರಿಯನ್ ಆಗ್ತಾ ಇದೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಮತ್ತೆ ಅಂದರೆ, ಆರೋಗ್ಯಕರವಾದ ದೇಹ ಮತ್ತು ಮನಸ್ಸುಗಳಿಲ್ಲ ಅಂದರೆ ಯಾವ ಇಸಮ್ಮುಗಳು, ಯಾವ ಸಿದ್ಧಾಂತಗಳು ಏನೂ ಆಗೋದಿಲ್ಲ. ಅಭಿವೃದ್ಧಿ ಸಾಕಾಗಿದೆ, ರಸ್ತೆಗಳು ಸಾಕಾಗಿದೆ. ಈಗ ನೋಡಿ, ಹೊಸ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಏನಪ್ಪ ಅಂದರೆ, ವಿಶಾಖಪಟ್ಟಣದಿಂದ ಬೆಂಗಳೂರಿಗೆ ಮತ್ತೆ 10 ಲೈನ್ ರೌಂಡ್ ಮಾಡ್ತಾರಂತೆ. ಓಡಾಡೋಕ್ಕೆ ಜನ ಇರಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಲಕ್ಷಾಂತರ ಕೋಟ್ಯಾಂತರ ಮರಗಳ ಮಾರಣ ಹೋಮ ಆಗ್ತಿದೆ. ಈಗ ಸ್ವಲ್ಪ ಜಾಗೃತರಾಗೋಣ. ರಾಜಕಾರಣಿಗಳು ಬಿಟ್ಟರೆ ಖಂಡಿತವಾಗ್ಲೂ ನಮ್ಮನ್ನು ಹಾಳು ಮಾಡ್ತಾರೆ. ಈಗಲೇ ಹೇಳ್ತಾ ಇದ್ದೀನಿ, ಒಬ್ಬ ಕೂಡ ಪರಿಸರದ ಬಗ್ಗೆ, ನೀರಿನ ಬಗ್ಗೆ, ಮೌಲ್ಯಗಳ ಬಗ್ಗೆ ಒಬ್ಬನೂ ಮಾತಾಡಿಲ್ಲ. ಸುಮ್ಮನೆ ಘೋಷಣೆ ಮಾಡಿದ್ರಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ. ಆ ಸಾಂಸ್ಕೃತಿಕ ಮೌಲ್ಯಗಳು ಯಾವುವು, ಅದನ್ನು ಶಾಲೆಯಲ್ಲಿ ಹೆಂಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನೀವು ಘೋಷಣೆ ಮಾಡಿದೆ. ಸುಮ್ಮನೆ ನಾಯಕತ್ವ ಅಂತ ಹೇಳಿದ್ರೆ ಏನನ್ನ ನಾಯಕ ಅನ್ಬೇಕು? ಅವರೇನು ಫಿಲಮ್ ಸ್ಟಾರಾ?
ಕ್ಷಮಿಸಿ, ನಾನು ಕೊಟ್ಟ ಗ್ಯಾರಂಟಿ ಮುಗಿದಿದೆ. 10 ನಿಮಿಷ ಆಗಿದೆ. ಧನ್ಯವಾದಗಳು.